ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. 2020 ಮತ್ತು 2021ನೇ ಇಸ್ವಿಯಲ್ಲಿ ದೇವರಿಗೆ ನಿಕಟವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ನಾನು ನನ್ನ ಸ್ವಂತ ಜೀವನದಲ್ಲಿ ಮಾಡಿದ್ದೇನೆ ಅಂತ ನಾನು ನಂಬ್ತೇನೆ. ಅದೇ ರೀತಿಯಾಗಿ 2020 ಮತ್ತು 2021ನೇ ಇಸ್ವಿಯಲ್ಲಿ ಈ ಆಧುನಿಕ ಮತ್ತು ತಂತ್ರಜ್ಞಾನದ ಮೂಲಕ ದೇವರ ಸಂದೇಶವು ಎಲ್ಲರ ಮನೆಗಳಿಗೆ ನಾವು ತಲುಪಿದೆ ಅಂತ ನನ್ನ ನಂಬಿಕೆ. ಏಕೆಂದರೆ ಈ ಲೋಕದಲ್ಲಿ ಮನೋರಂಜನೆ ಅಂತಕ್ಕಂಥದ್ದು ತುಂಬಿದೆ. ನಾವು ಸೆಲ್ಫೋನನ್ನು ತೆಗೆದುಕೊಂಡಾಗಲೂ ಸರಿ, ನಮ್ಮ ಟಿ ವಿಯಲ್ಲಿ ನೋಡೋದಾದರೂ ಮನೋರಂಜನೆ ತುಂಬಿರ್ತಕ್ಕಂಥ ಲೋಕದಲ್ಲಿ ನೀವು ಈ ಹೋಪ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ದೇವರ ನಾಮಕ್ಕೆ ಸ್ತೋತ್ರವನ್ನು ನಾನು ಸಲ್ಲಿಸ್ತೇನೆ. ಅದರಲ್ಲೂ ವಿಶೇಷವಾಗಿ ಈ ಕಾರ್ಯಕ್ರಮದ ಮೂಲಕ ನಾನು ದೇವರ ಜೊತೆ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಬೆಳೆಸ್ಕೋಬೇಕು ಅಂತ ನೀವು ನಿರ್ಧಾರ ಮಾಡಿದ್ದೀರಲ್ಲ, ದೇವರ ನಾಮಕ್ಕೆ ಸ್ತೋತ್ರ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಒಂದು ಆಶೀರ್ವಾದವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, 2020ರಲ್ಲಿ ನಾವು ನ್ಯೂಸ್ ಪೇಪರನ್ನು ಓದಬೇಕು, ದಿನಪತ್ರಿಕೆಯನ್ನು ಮತ್ತು ಆ ಒಂದು ನ್ಯೂಸ್ ಚಾನೆಲ್ಗಳನ್ನು ನೋಡಬೇಕಾದ್ರೆ ಲಕ್ಷಾಂತರ ಜನರು ಸತ್ತಿದ್ದಾರೆ, ಮಣ್ಣಿಗೆ ಮಣ್ಣಾಗಿ ಹೋಗಿದ್ದಾರೆ. ಆದರೆ ನಿಮಗೂ ನನಗೂ ದೇವರು ಈ ವಾಕ್ಯವನ್ನು ಕೇಳಲಿಕ್ಕೆ ಒಂದು ಅವಕಾಶವನ್ನು ಪುನಃ ಮಾಡಿಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಸಂದೇಶಕ್ಕೆ ಹೋಗುವ ಮುನ್ನ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿ ಪವಿತ್ರಾತ್ಮನ ಶಕ್ತಿಯನ್ನು ನಾವು ಬೇಡೋಣ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆಯೇ, ಈ ಸಂದರ್ಭದಲ್ಲಿ ನನ್ನ ಪ್ರಿಯ ವೀಕ್ಷಕರು ಈ ಕಾರ್ಯಕ್ರಮವನ್ನು ನೋಡಲು ಬಂದಿದ್ದಾರೆ. ನನ್ನನ್ನು ನೋಡಲು ಬಂದಿಲ್ಲ, ನಿನ್ನನ್ನು ನೋಡಲು ಬಂದಿದ್ದಾರೆ. ನಮ್ಮ ತಂದೆಯೇ, ನನ್ನನ್ನು ಮರೆಮಾಡಿ ನನ್ನ ಬಾಯಿಗಳಿಂದ ಬರುವಂಥ ಮಾತನ್ನು ನೀನು ನಿಲ್ಲಿಸಿ, ನಿನ್ನ ಪವಿತ್ರಾತ್ಮನ ಬಾಯಿನಿಂದ ಬರುವಂಥ ಮಾತುಗಳಾಗಿ ಅದನ್ನು ಬದಲಾಯಿಸು. ಈ ಸಂದರ್ಭದಲ್ಲಿ ಬರಲಿಕ್ಕಿರ್ತಕ್ಕಂಥ ಸಂದೇಶವು ನಮ್ಮ ಆಲೋಚನೆಗಳನ್ನು ಬದಲಾಯಿಸ್ತಕ್ಕಂಥ ಸಂದೇಶವಾಗಿ ನಮಗೆ ನಾವು ಕ್ರೈಸ್ತತ್ವದಲ್ಲಿ ಒಂದು ಮೆಟ್ಟಲು ಮೇಲೆ ಹೋಗುವಂಥ ರೀತಿಯಲ್ಲಿ ಈ ಸಂದೇಶವನ್ನು ಬದಲಾಯಿಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾನು ನನ್ನ ಪ್ರಿಯ ವೀಕ್ಷಕರು ಸೇರಿ ಕೇಳಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಬಹಳ ವರ್ಷಗಳಿಂದ ನನ್ನ ಆತ್ಮ ಮಿತ್ರನು ಒಬ್ಬ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥವನು. ಬೆಳಗಿನ ಜಾವದಲ್ಲಿ ಅಷ್ಟು ಬೇಗ ಆಫೀಸಿಗೆ ಯಾವಾಗಲೂ ಹಾಫ್ ಆನ್ ಅವರ್ ಮುಂದೆ ಹೋಗಿ ಆಫೀಸ್ ಆದಮೇಲೆ ಹಾಫ್ ಆನ್ ಅವರ್ ಲೇಟಾಗಿ ಹೊರಗಡೆ ಬರ್ತಕ್ಕಂಥ ವ್ಯಕ್ತಿ. ವಿನೋಜ್ ಅಂತ ಅವನ ಹೆಸರು. ಸೊ ಈತನು ದಿನನಿತ್ಯವೂ ಕೆಲಸಕ್ಕೆ ಅಷ್ಟು ಕರೆಕ್ಟಾಗಿ ಲೀವ್ ಕೂಡ ಆಗ್ತಾ ಇರಲಿಲ್ಲ. ಅಷ್ಟು ಒಳ್ಳೆಯ ಒಬ್ಬ ಹುಡುಗ. ಅವನು ಹಂಗೆ ಮೆಟ್ಲಾಗಿ ಅವನ ಕಷ್ಟದ ಪ್ರಾಯುಕ್ತವಾಗಿ ಜೀವನದಲ್ಲಿ ಮುಂದೆ ಬರ್ತಾ ಇರ್ತಕ್ಕಂಥ ಸಮಯದಲ್ಲಿ ಅವನಿಗೆ ಒಂದು ಪ್ರಮೋಷನ್ ಬರಬೇಕಾಗಿತ್ತು. ಆ ಕೆಲಸದ ವಿಚಾರದಲ್ಲಿ ಅಭಿವೃದ್ಧಿ ಬರಬೇಕಾಗಿತ್ತು. ಆಗ ಅವ್ರು ಹೇಳ್ತಾರೋ, ಓಕೆ, ಯುವರ್ ನೇಮ್ ಇಸ್ ದೇರ್ ಇನ್ ದ ಪ್ರಮೋಷನ್ ಲಿಸ್ಟ್. ನಿಮಗೆ ಆ ಪ್ರಮೋಷನ್ ಬರಲಿಕ್ಕೆ ನಿಮ್ಮ ಹೆಸರು ಅದರಲ್ಲಿ ಬರೆದಿದೆ ಅಂತ ಅಲ್ಲಿ ಹೇಳ್ತಾರೆ ಅವ್ರಿಗೆ. ಆದರೆ ಆ ಲಿಸ್ಟ್ಗಳ ಜೊತೆಗೆ ಇನ್ನೊಬ್ಬರು ಕೂಡ ಇದ್ದರು ಹೆಸರು. ಆದರೆ ಆ ಇನ್ನೊಬ್ಬರು ಇವರಷ್ಟು ಶಿಸ್ತಿನ ಮನುಷ್ಯ ಅಲ್ಲ, ಇವರಷ್ಟು ಕಷ್ಟಪಟ್ಟಿರ್ತಕ್ಕಂಥವ್ರು ಅಲ್ಲ, ಆದರೂ ಅವ್ರ ಹೆಸರು ಅದರಲ್ಲಿತ್ತು. ಸೊ ಆ ದಿನ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾರು ಅಂತ. ಅನೌನ್ಸ್ಮೆಂಟ್ ಮಾಡಿದಾಗ ನನ್ನ ಆಪ್ತ ಮಿತ್ರನಿಗೆ ಹೆಸರು ಬರೋದಿಲ್ಲ, ಆ ಇನ್ನೊಬ್ಬರ ಹೆಸರು ಬರ್ತದೆ. ಸೊ ಅವತ್ತು ಸಾಯಂಕಾಲ ನಾವು ಸೇರುವಂಥ ಸ್ಥಳಕ್ಕೆ ಅವನು ಬಂದ. ನಾಳೆ ಏನಾಯ್ತಪ್ಪ ವಿನೋಜ್, ಕಂಗ್ರ್ಯಾಚುಲೇಷನ್ಸ್, ವಾಟ್ ಹ್ಯಾಪನ್ ಟು ಯುವರ್ ಪ್ರಮೋಷನ್ ಅಂತ ಕೇಳಿದಾಗ, ಇಲ್ಲ ಮಗ, ನನಗೆ ಸಿಗಲಿಲ್ಲ, ಬ್ಯಾಡ್ ಲಕ್ ನನಗೆ ಸಿಗಲಿಲ್ಲ ಅಂತ. ಏನ ಬ್ಯಾಡ್ ಲಕ್? ಹೌದು ಮಗ, ಗುಡ್ ಲಕ್, ಬ್ಯಾಡ್ ಲಕ್. ಕ್ರೈಸ್ತತ್ವದಲ್ಲಿ ಜನಿಸಿ ಸತ್ಯವೇದವನ್ನು ಓದ್ತಕ್ಕಂಥವ್ರು, ಪ್ರಾರ್ಥನೆ ಮಾಡ್ತಕ್ಕಂಥವ್ರು, ದೇವರ ಜೊತೆ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಷ್ಟೋ ಜನರು ಬ್ಯಾಡ್ ಲಕ್, ಗುಡ್ ಲಕ್ ಎಂಬತಕ್ಕಂಥ ಪದಗಳನ್ನು ಉಪಯೋಗಿಸ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಎಷ್ಟೋ ಸಂದರ್ಭಗಳಲ್ಲಿ ಈ ಪದಗಳನ್ನು ಸುಲಭವಾಗಿ ಉಪಯೋಗಿಸ್ತಾರೆ. ಯಾಕೆ ನಿಮಗೆ ಸಿಗ್ಲಿಲ್ಲ? ವೈ ಡಿಡ್ಂಟ್ ಯು ಗೆಟ್ ದಟ್ ಪ್ರಮೋಷನ್? ಬ್ಯಾಡ್ ಲಕ್.
ವೈ ಡಿಡ್ ಯು ಮೀಟ್ ವಿತ್ ದಟ್ ಆಕ್ಸಿಡೆಂಟ್? ಆ ಅಪಘಾತ ನಿಮ್ಗೆ ಯಾಕಾಯ್ತು? ಬ್ಯಾಡ್ ಲಕ್. ಯಾಕೆ ನಿಮ್ಗೆ ಆದ್ರೂ ಸಿಗ್ಲಿಲ್ಲ? ಬ್ಯಾಡ್ ಲಕ್. ಸತ್ಯವೇದವನ್ನ ಧರ್ಮೋಪದೇಶ ಕಂಡ 34ನೇ ಅಧ್ಯಾಯ 7ನೇ ವಚನಕ್ಕೆ ಬರೋಣ. ಡ್ಯೂಟ್ರಾನಮಿ 34 ವರ್ಸಸ್ 7. ಇಲ್ಲಿ ಮೋಶೆ ಇಡೀ ಭೂಮಿಯ ಮೇಲೆ ಆತನ ರೀತಿ ಒಂದು ಸಾತ್ವಿಕನಾಗಿ ಇನ್ನೊಬ್ಬ ಇರಲಿಲ್ಲ. ದೇರ್ ವಾಸ್ ನೋ ಒನ್ ಲೈಕ್ ಮೋಸಸ್ ಆನ್ ದ ಫೇಸ್ ಆಫ್ ಅರ್ತ್ ಅಂತ ಹೇಳುತ್ತೆ ಸತ್ಯವೇದ. ಅಷ್ಟು ಒಳ್ಳೆಯ ವ್ಯಕ್ತಿ. 40 ವರ್ಷಗಳು ದೇವರಿಗೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸಿದಂಥ ಒಬ್ಬ ವ್ಯಕ್ತಿ. ದಿನನಿತ್ಯವೂ ಬೆಳಗ್ಗೆ ಸಾಯಂಕಾಲ ಒಂದೇ ಒಂದು ಪ್ರಸಂಗ ಮಾಡ್ತಿದ್ರು ಅವರು. ನಾವು ಯೋರ್ದಾನ್ ನದಿಯನ್ನು ದಾಟಿ ಆ ಒಂದು ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ. ಆದರೆ ಈ 34ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ, ದೇವರು ಆತನಿಗೆ ಆ ಬೆಟ್ಟದ ಮೇಲೆ ಒಂದು ವಿಷಯವನ್ನು ಹೇಳಲಿಕ್ಕೆ ಕರೀತಾರೆ. ನೋಡು, ಅಲ್ಲಿದೆ ಕಾನಾನ್ ದೇಶ, ನೀನು ಆ ಕಾನಾನ್ ದೇಶಕ್ಕೆ ಹೋಗುವುದಿಲ್ಲ. ಯು ಆರ್ ನಾಟ್ ಗೋಯಿಂಗ್ ಟು ಗೋ ಇನ್ ಟು ದ ಪ್ರಾಮಿಸ್ ಲ್ಯಾಂಡ್. ಯು ವಿಲ್ ಡೈ ರೈಟ್ ನೌ. ಇಲ್ಲೇ ನೀನು ಸಾಯ್ತೀಯ. ನೀನು ಆ ಒಂದು ಕಾನಾನ್ ದೇಶಕ್ಕೆ ಹೋಗೋದಿಲ್ಲ. ಯು ಆರ್ ನಾಟ್ ಗೋಯಿಂಗ್ ಟು ಗೋ ಇನ್ ಟು ದ ಪ್ರಾಮಿಸ್ ಲ್ಯಾಂಡ್. ಬ್ಯಾಡ್ ಲಕ್. Moses had a bad luck. If he was having a good luck, he would have gone to Jordan, crossed river Jordan. ಕ್ರೈಸ್ತತ್ವದಲ್ಲಿ ಜನಿಸಿ ಕ್ರೈಸ್ತತ್ವದಲ್ಲೇ ಬಾಳ್ತಕ್ಕಂಥ ನಾವು ಎಷ್ಟೋ ಸಂದರ್ಭಗಳಲ್ಲಿ ಈ ಗುಡ್ ಲಕ್ ಬ್ಯಾಡ್ ಲಕ್ ಎಂಬತಕ್ಕಂಥ ಪದಗಳನ್ನು ಉಪಯೋಗಿಸ್ತೀವಿ. ಇಲ್ಲಿ ಮೋಶೆ ಯೋರ್ದಾನ್ ನದಿಯನ್ನು ದಾಟಿ ಕಾನಾನ್ ಊರಿಗೆ ಹೋಗದೆ ಇರತಕ್ಕಂಥ ಆ ಒಂದು ಕಾರಣ ಏನಂದ್ರೆ ದೇವರ ಚಿತ್ತ. We need to understand it was the will of God which stopped Moses from crossing river Jordan. It is not good luck or bad luck. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 33ನೇ ವಚನಕ್ಕೆ ನಾವು ಬರುವುದಾದ್ರೆ, ಎಲ್ಲವೂ ದೇವರ ಚಿತ್ತ. ಚೆನ್ನಾಗಿ ಓದ್ ನೋಡಿ ಅದನ್ನ. ಎವ್ರಿಥಿಂಗ್ ಬಿಲಾಂಗ್ಸ್ ಟು ದ ವಿಲ್ ಆಫ್ ಗಾಡ್. ಮೋಶೆಯ ಸ್ಥಾನದಲ್ಲಿ ಸಾಮಾನ್ಯ ಜನರಾಗಿರ್ತಕ್ಕಂಥ ನಾವು ಆ ಸ್ಥಾನದಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ವಿ. ಮೋಶೆ ದೇವರ ಚಿತ್ತವನ್ನ ಒಪ್ಪಿಕೊಂಡು ತನ್ನ ಪ್ರಾಣವು ತನ್ನ ದೇಹವನ್ನ ಬಿಡುತ್ತೆ ಅಂತ ನಾವು ನೋಡ್ತೇವೆ. ಇದನ್ನು ನಮ್ಮ ಪ್ರೊಫೆಸರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ದ ಓನ್ಲಿ ಫ್ಯೂನರಲ್ ದಟ್ ಗಾಡ್ ಅಟೆಂಡೆಡ್ ವಾಸ್ ದ ಫ್ಯೂನರಲ್ ಆಫ್ ಮೋಸಸ್. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಅದನ್ನು. ಪ್ರಾಬಬ್ಲಿ ದೇರ್ ವೇರ್ ಏಂಜಲ್ಸ್ ಹೂ ಸ್ಯಾಂಗ್ ದ ಕ್ಲೋಸಿಂಗ್ ಸಾಂಗ್. ದ ಕಮಿಟಲ್ ವಾಸ್ ಡನ್ ಬೈ ಜೀಸಸ್ ಕ್ರೈಸ್ಟ್. ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅದನ್ನು ಸುಮ್ಮನೆ ಗೆಸ್ ವರ್ಕ್ ಆಗಿ ಹೇಳ್ತಾ ಇದ್ರು. ಮೋಶೆಯ ಜೀವನವನ್ನು ನೀವು ತೆಗೆದುಕೊಂಡಾಗ ಆತನು 40 ವರ್ಷಗಳು ನಾಯಕನಾಗಿದ್ದು ಆ ಒಂದು ನಾಯಕತ್ವದಲ್ಲಿ ಆತನು ದೇವರು ಕೊಟ್ಟಿರತಕ್ಕಂಥ ಆ ಮಹಾನ್ ನಗರಕ್ಕೆ ಹೋಗಬೇಕು, ಹಾಲು ಜೇನು ಹರಿತಕ್ಕಂಥ ಆ ನಗರಕ್ಕೆ ಹೋಗಬೇಕು ಎಂದು ನಿರ್ಧಾರ ಮಾಡಿದಾಗ ದೇವರು ಇಲ್ಲ, ಯು ಆರ್ ನಾಟ್ ಗೋಯಿಂಗ್. ಬಹಳ ವರ್ಷಗಳಿಂದ ನನ್ನ ತಂಗಿಗೆ ಮದುವೆ ಮಾಡಬೇಕು ಅಂತ ನಾನು ಗಂಡು ಹುಡುಕ್ತಾ ಇದ್ದೆ ನಮ್ಮ ತಂಗಿಗೆ. ಕೆಲವೊಮ್ಮೆ ನಾನು ಚಿಕ್ಕವನಾಗಿರ್ಬೇಕಾದ್ರೆ ಯೋಚನೆ ಮಾಡ್ತಿದ್ದೆ, ಗಂಡಿಗೆ ಹೆಣ್ಣು ಸಿಗೋದು ಕಷ್ಟ ಅಂತ ನಾನು ಆಗಲೂ ಯೋಚನೆ ಮಾಡ್ತಿದ್ದೆ. ಆದರೆ ನಾನು ದೊಡ್ಡವನಾದ್ಮೇಲೆ ನಮ್ಮ ತಂದೆ ತೀರ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು ಆ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಹೆಣ್ಣಿಗೆ ಗಂಡು ಹುಡುಕೋದು ತುಂಬ ಕಷ್ಟ. ಸೊ ನನ್ನ ತಂಗಿಗೆ ನಾನು ಗಂಡನ್ನು ಹುಡುಕುವಾಗ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇದ್ದೆ. ಅವರು ಮನೆಗೆ ಬರೋರು ಹುಡುಗರು.
ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್ ಮನೆಗೆ ಬಂದು ನನ್ನ ತಂಗಿಯನ್ನು ನೋಡ್ಕೊಂಡು ಹೋಗೋರು, ಬಟ್ ನೋಬಡಿ ಗೇವ್ ಪಾಸಿಟಿವ್ ಆನ್ಸರ್. ಯಾರು ಬಂದು ಹೋಗಿ ನೋಡ್ಕೊಂಡು ಹೋಗೋರು ಯಾರು ಸರಿಯಾದ ಉತ್ತರವನ್ನೇ ಕೊಡ್ತಿರ್ಲಿಲ್ಲ. ನನ್ನ ತಂಗಿಗೆ ವಯಸ್ಸು ಆಗ್ತಾ ಇತ್ತು. ವಯಸ್ಸು ಆಗ್ತಾ 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 ನನಗೆ ತುಂಬ ಬೇಸರ ಶುರುವಾಯಿತು. ಅಯ್ಯೋ, ನನ್ನ ತಂಗಿಯ ವಯಸ್ಸು ಜಾಸ್ತಿ ಆಗ್ತಿದೆಯಲ್ಲ, ಇವಳಿಗೆ ಯಾವ ರೀತಿ ಯಾವಾಗ ಮದುವೆ ಮಾಡೋದು? ಇಟ್ ಈಸ್ ಯಾಕೆ ಆಗ ಜನರು ಮೇ ಬಿ ಶಿ ಈಸ್ ಬ್ಲ್ಯಾಕ್, ದಟ್ ಇಸ್ ವೈ ಶಿ ಈಸ್ ನಾಟ್ ಲಕ್ಕಿ. ಈಸ್ ನಾಟ್ ಸೋ ಲಕ್ಕಿ. ಕ್ರೈಸ್ತತ್ವದಲ್ಲಿರ್ತಕ್ಕಂಥ ಕೆಲವು ಕುಟುಂಬಗಳು ಹೇಳಿದ್ರು, ಶಿ ಈಸ್ ನಾಟ್ ಲಕ್ಕಿ ಲೈಕ್ ಯು, ಲೈಕ್ ಬ್ರದರ್, ಶಿ ಈಸ್ ನಾಟ್ ಲಕ್ಕಿ, ಶಿ ಈಸ್ ಅನ್ಲಕ್ಕಿ. ಆದ್ರೆ ಸತ್ಯವೇದ ಹೇಳುತ್ತೆ, ತನ್ನ ಸಮಯದಲ್ಲಿ, ಪ್ರಸಂಗಿ 3ನೇ ಅಧ್ಯಾಯ 11ನೇ ವಚನದಲ್ಲಿ, ತನ್ನ ಸಮಯದಲ್ಲಿ ಎಲ್ಲವನ್ನ ಸುಂದರವಾಗಿ ರೂಪಿಸ್ಕೊಡ್ತಾನೆ. ನಮ್ಮ ಜೀವನದಲ್ಲಿ ಯಾವುದು ಗುಡ್ ಲಕ್ ಇಲ್ಲ, ಬ್ಯಾಡ್ ಲಕ್ ಇಲ್ಲ. ದೇವರ ಚಿತ್ತ ಸಮಯಕ್ಕೆ ಸರಿಯಾಗಿ ನಮ್ಮ ಜೀವನದಲ್ಲಿ ನಡೀತದೆ ಎಂತಕ್ಕಂಥದ್ದನ್ನ ನನ್ನ ತಂಗಿಯ ಮದುವೆ ಮೂಲಕ ದೇವರು ನನಗೆ ತಿಳಿಸಿದ್ರು. ಒಬ್ಬ ಹುಡುಗ ಬಂದ, ಕೂತ್ಕೊಂಡ, ಪಾಸ್ಟ್ರೇ ನಿಮ್ಮ ತಂಗಿನ ನಾನು ಮದುವೆ ಆಗ್ತೀನಿ, ಪಾಸ್ಟ್ರೇ ನಾನು ನಿಮ್ಮ ತಂಗಿನ ಮದುವೆ ಆಗ್ತೀನಿ. It is nothing to do with good luck or bad luck. It is only the will of God that prevails in our life. ಲಾಜರನ ಒಂದು ವಿಷಯಕ್ಕೆ ಬರೋಣ. ಆಪ್ತ ಮಿತ್ರ, ಆತನ ಸಹೋದರಿಗಳು ಕೂಡ ಯೇಸು ಸ್ವಾಮಿಗೆ ನಿಕಟವಾಗಿರ್ತಕ್ಕಂಥ ಸ್ನೇಹಿತರು, ಪ್ರೇಯರ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ನಾನು ಸ್ಪೈಸರ್ ಕಾಲೇಜಲ್ಲಿ ಓದಬೇಕಾದ್ರೆ ಅಲ್ಲೊಬ್ಬ ಫ್ರೆಂಡ್ ಇದ್ದ, ರಾಜ್ಕುಮಾರ್ ಕೋರ್ ಅಂತ. ಆತನು ಈ ಟೆರೆಸ್ ಮೇಲೆ, ಸ್ಪೈಸರ್ ಕಾಲೇಜಲ್ಲಿ ನಾವು ಓದಿ, ಆ ಟೆರೆಸ್ ಮೇಲೆ ಪ್ರೇಯರ್ ಮಾಡಲಿಕ್ಕೆ ಅವನು ಯಾವಾಗಲೂ ಕರೀತಾ ಇದ್ದ. ಫ್ರೆಂಡ್, ಮೈ ಪ್ರೇಯರ್ ಫ್ರೆಂಡ್, ಕಮ್ ಲೆಟ್ ಅಸ್ ಗೋ ಟು ದ ಟೆರೆಸ್ ಅಂಡ್ ಪ್ರೇ ಅಂತಿದ್ದ. ಅಷ್ಟು ಒಳ್ಳೆ ಹುಡುಗ ಅವನು, ಪಾಸ್ಟರ್ ರಾಜ್ಕುಮಾರ್ ಕೋರ್. ಈಗಿಲ್ಲ, ಅವನು ತೀರ್ಕೊಂಬಿಟ್ಟ. ಆ ರೀತಿಯಾಗಿ ಯೇಸು ಸ್ವಾಮಿಗೆ ಲಾಜರನ ಕುಟುಂಬ, ಮರಿಯಾಳು ಮತ್ತು ಮಾರ್ತಾಳ ಕುಟುಂಬ ತುಂಬಾ ನಿಕಟವಾಗಿರ್ತಕ್ಕಂಥ ಒಂದು ಸಂಬಂಧ ಇರ್ತಕ್ಕಂಥ ಒಂದು ಕುಟುಂಬ. ಯೇಸು ಸ್ವಾಮಿ ಎಲ್ಲೋ ದೂರ ಹೋಗಿರ್ತಕ್ಕಂಥ ಸಮಯದಲ್ಲಿ ಲಾಜರನಿಗೆ ಆರೋಗ್ಯ ತಪ್ಪುತ್ತೆ. ಇದನ್ನ ಎಷ್ಟೋ ಸರಿ ನೀವು ಓದಿರ್ತೀರಾ. ಲುಕ್ ಅಟ್ ಇಟ್ ಇನ್ ದಿಸ್ ಆಂಗಲ್. ಯೇಸು ಸ್ವಾಮಿ ಆ ಕುಟುಂಬದಿಂದ ದೂರ ಹೋಗಿರ್ತಕ್ಕಂಥ ಸಮಯದಲ್ಲಿ ಲಾಜರನಿಗೆ ಆರೋಗ್ಯ ತಪ್ಪುತ್ತೆ. ಲಾಜರನು ಸತ್ತೋಗ್ತಾನೆ. ಸೊ ಲಾಜರನು ಸತ್ತೋದಾಗ ಯೇಸು ಸ್ವಾಮಿಗೆ ವಿಷಯವನ್ನು ತಿಳಿಸ್ತಾರೆ. ಯೇಸು ಸ್ವಾಮಿ ತಟ್ಟನೆ ಬರುವುದಿಲ್ಲ. ಸಮಯ ತೆಗೆದುಕೊಂಡು ಬರ್ತಾರೆ. ಇದರಲ್ಲಿ ಒಂದು ಅಂಶ ನೀವು ಚೆನ್ನಾಗಿ ಗಮನಿಸಬೇಕು. ಸುವಾರ್ತೆನ ನೀವು ಓದಬೇಕಾದ್ರೆ ಸಹೋದರಿ ಹೇಳ್ತಾಳೆ, ಒಂದು ವೇಳೆ ನೀವು ಇದ್ದಿದ್ದರೆ ನನ್ನ ತಮ್ಮನು ಬದುಕ್ತಾ ಇದ್ದ, ನೀವಿಲ್ಲದೆ ಇರೋದಕ್ಕೆ ನನ್ನ ತಮ್ಮನು ಸತ್ತೋದ. ದೃಷ್ಟಿಕೋನ ನೋಡಿ. ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ದ ವಿಲ್ ಆಫ್ ಗಾಡ್ ದಟ್ ಪ್ರಿವೇಲ್ಸ್ ಇನ್ ಅವರ್ ಲೈಫ್. ದೇವರ ಚಿತ್ತ ಮಾತ್ರ ನಮ್ಮ ಜೀವನದಲ್ಲಿ ಹೇಳುತ್ತೆ. ಯೇಸು ಸ್ವಾಮಿ ಹೇಳ್ತಾನೆ, ದಿಸ್ ವಾಸ್ ಡನ್ ಫಾರ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಗೋಸ್ಕರ, ದೇವರ ಮಹಿಮೆಗೋಸ್ಕರ ಇದು ತಡವಾಯಿತು. ಎಷ್ಟೋ ಸಂದರ್ಭಗಳಲ್ಲಿ ನಾವು ಯೋಚನೆ ಮಾಡ್ತೀವಿ, ಯಾಕಿದಾಯ್ತು, ಯಾಕೆ ನಮಗೆ ಲಾಸ್ ಆಯ್ತು, ಯಾಕೆ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ಬಂದಿಲ್ಲ. ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರುತ್ತೆ. ಇಟ್ ಇಸ್ ದ ವಿಲ್ ಆಫ್ ಗಾಡ್. ಮನುಷ್ಯನ ಆಲೋಚನೆ ಬೇರೆ, ದೇವರ ಆಲೋಚನೆ ಬೇರೆ. 2 minutes ನೂಡಲ್ಸ್ ಅಂತ ಹೇಳ್ತಾರೆ. ಮ್ಯಾನ್ ಲವ್ಸ್ 2 minutes ನೂಡಲ್ಸ್. ಎಲ್ಲ ಅವ್ರಿಗೆ ಹಿಂಗಾಗ್ಬಿಡ್ಬೇಕು. ಆದ್ರೆ ದೇವರು ತನ್ನ ಸಮಯದಲ್ಲಿ ಎಲ್ಲವನ್ನ ಸುಂದರವಾಗಿ ರೂಪಿಸ್ಕೊಡ್ತಾನೆ ಅಂತ ನಾವು ನೋಡ್ತೇವೆ.
ಗುಡ್ ಲಕ್ ಆರ್ ಬ್ಯಾಡ್ ಲಕ್. ದೇವರ ಚಿತ್ತ ಏನು ಎಂಬತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೆಲವೊಮ್ಮೆ ಒಂದು ಕಾರನ್ನು ತಗೊಬಿಡ್ತೀವಿ ನಾವು. ಒಂದು ಕಾರ್, ನಾನು ಬಹಳ ವರ್ಷಗಳಿಂದ ಕಾರ್ ತಗೋಬೇಕು ಅಂತ ಆಸೆ ನನಗೆ. ಕೆಲವೊಮ್ಮೆ ಲೋನ್ಗಿನ್ ತೊಗೊಂಡು ಒಂದು ಕಾರ್ ತಗೋತೀವಿ. ಕಾರನ್ನು ತೆಗೆದುಕೊಂಡ್ಬಿಟ್ಟು ಜನರು ಬರ್ತಾರೆ, ಓ ವಂಡರ್ಫುಲ್ ಕಾರ್, ಚೆನ್ನಾಗಿದೆ ಕಾರು, ಏನೋ ದೇವರ ಚಿತ್ತ ನಾವು ತಗೊಂಡಿದ್ದೀವಿ ಅಂತ. ಗಾಡ್ಸ್ ವಿಲ್ ವಿ ಬಾಟ್ ದಿಸ್. ನನಗೆ ಕಾರ್ ಇಷ್ಟ, ನಾನು ಕಾರ್ ತೊಗೊಳಕ್ಕೆ ಹೋಗಿದ್ದೀನಿ. ನಾನು ಕಾರ್ ತೊಗೊಂಬಿಟ್ಟೆ, ಬ್ಲೂ ಕಲರ್ ಕಾರ್ ತಗೊಂಬಂದು ಮನೆ ಮುಂದೆ ನಿಲ್ಲಿಸಿದ್ದೀನಿ. ಗಾಡ್ ಅಕಾರ್ಡಿಂಗ್ ಟು ಯುವರ್ ವಿಲ್ ವಿ ಹ್ಯಾವ್ ಬಾಟ್ ದ ಕಾರ್ ಅಂತ ಪ್ರಾರ್ಥನೆ ಮಾಡ್ತೀವಿ. ದೇವರ ಚಿತ್ತವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲನೇದಾಗಿ ಒಂದು ವಿಷಯಕ್ಕೆ ನಾವು ಬಹಳ ದಿನಗಳು ಪ್ರಾರ್ಥನೆಯಲ್ಲಿ ಮೊಣಕಾಲೂರಿ ನಾವು ಕಾರ್ ತಗೊಬೇಕಾ, ಕಾರ್ ತಗೊಂಬಾರ್ದ, ಮದುವೆ ಮಾಡಬೇಕಾ, ಮದುವೆ ಮಾಡಬಾರ್ದ, ಪ್ರಮೋಷನ್ ಬರಬೇಕಾ, ಪ್ರಮೋಷನ್ ಬರಬಾರ್ದ ಅಂತ ಬಹಳ ದಿನಗಳು ಮೊಣಕಾಲೂರಿ ದೇವರಲ್ಲಿ ಬೇಡ್ಕೊಬೇಕು. ಆವಾಗ ದೇವರ ಚಿತ್ತ ನಮಗೆ ತೋರಿಸ್ತಾನೆ ದೇವರು. ಗಾಡ್ ವಿಲ್ ಶೋ ಅಸ್ ಇಸ್ ವೇ, ಇಸ್ ವಿಲ್. ಅದು ನಮ್ಮ ಸಮಯದಲ್ಲಿ ಅಲ್ಲ, ಆತನ ಸಮಯದಲ್ಲಿ. ನಮಗೆ ಸರಿಯಾದ ಸಮಯಕ್ಕೆ ಏನು ಕೊಡಬೇಕು, ಏನು ಕೊಡಬಾರ್ದು ಅಂತ ದೇವರಿಗೆ ಗೊತ್ತು. ಅದಕ್ಕೆ ತಾನೇ ಕೀರ್ತನೆಗಾರನು ಹೇಳ್ತಾನೆ 143 10ನೇ ಅಧ್ಯಾಯದಲ್ಲಿ, ಟೀಚ್ ಮೀ ಹೌ ಟು ರೀಡ್ ಯುವರ್ ವಿಲ್. ನಿನ್ನ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಶಕ್ತಿಯನ್ನು ಕೊಡು, ನಮಗೆ ನೀನು ತೋರಿಸ್ಕೊಡು. ದೇವರ ಚಿತ್ತವನ್ನ ಅರ್ಥ ಮಾಡ್ಕೋಬೇಕು. ಕೆಲವೊಮ್ಮೆ ನಾವು ಎದುರು ನೋಡಿರ್ತಕ್ಕಂಥದ್ದು, ನಾವು ಆಸೆ ಪಟ್ಟಿರ್ತಕ್ಕಂಥದ್ದು ದೇವರ ಆಸೆ ಪಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬಾರ್ದು ಯಾವಾಗಲೂ. ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಒಂದು ಆಲೋಚನೆ ಬುದ್ಧಿಯಲ್ಲಿ ಕೆಲವೊಂದು ಕೆಲಸಗಳನ್ನು ನಾವು ಮಾಡ್ತೇವೆ. ನಾವು ಯೋಚನೆ ಮಾಡಿರ್ತಕ್ಕಂಥದ್ದು ಕರೆಕ್ಟು, ನಾವು ಈ ಲೆಕ್ಕಾಚಾರ ಮಾಡ್ತೇವೆ, ನಾವು ನಮ್ಮ ಒಂದು ಬುದ್ಧಿಗೆ ಅನುಗುಣವಾಗಿ ನಾವು ಕೆಲವೊಂದು ವಿಚಾರಗಳನ್ನು ಮಾಡ್ತೀವಿ, ಅದಕ್ಕೆ ಸೋಲನ್ನು ಒಪ್ತೇವೆ. ದಟ್ ಇಸ್ ವೈ ವಿ ಫೇಲ್. ಸಾಲೊಮೋನ ಜ್ಞಾನಿ ಈ ರೀತಿಯಾಗಿ ಹೇಳ್ತಾನೆ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ರಿಂದ 6, ನಿನ್ನ ಎಲ್ಲ ಸರ್ವಸ್ವದಲ್ಲೂ ದೇವರಿಗೆ ನೀನು ಒಪ್ಪಿಸಿಕೊಡು, ದೇವರ ಮೇಲೆ ಆತ್ಕೋ. ಆವಾಗ ದೇವರು ನಿನಗೆ ಯಾವುದನ್ನ ಮಾಡಬೇಕು ಅಂತ ದೇವರು ನಿನಗೆ ತಿಳಿಸ್ಕೊಡ್ತಾನೆ. ನನಗೆ ಅದೇ ಪೇತ್ರ ವಿಚಾರ ತುಂಬ ಇಷ್ಟ. ನೀನು ಇಷ್ಟಪಟ್ಟರೆ ನಾನು ನೀರಿನ ಮೇಲೆ ನಡೀತೀನಿ, ನೀನು ಇಷ್ಟಪಡಲಿಲ್ಲ ಅಂದರೆ ನಾನು ನೀರಿನ ಮೇಲೆ ನಡೆಯಲ್ಲ. ನಮ್ಮ ಪ್ರಾರ್ಥನೆ ಆ ರೀತಿಯಾಗಿರಬೇಕು. ದೇವರಲ್ಲಿ ನಾವು ಕೇಳಬೇಕು, ದೇವರೇ ನನಗಿದು ಇಷ್ಟವಾಗಿದೆ, ಈ ಬ್ಲೂ ಕಲರ್ ಕಾರ್ ತಗೋಬೇಕು ಅಂತ ಇಷ್ಟವಾಗಿದೆ, ನನಗೆ ಒಂದು ಒಳ್ಳೆ ಲಕ್ ಕೊಡು ಅಂತ ನಾವು ಪ್ರಯತ್ನ ಮಾಡಬಾರ್ದು. ದೇವರ ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ. ಲೆಟ್ ಯುವರ್ ವಿಲ್ ಹ್ಯಾಪನ್ ಇನ್ ಮೈ ಲೈಫ್ ಲಾರ್ಡ್, ನಾಟ್ ಮೈ ವಿಶಸ್. ನನ್ನ ಆಲೋಚನೆ ಅಲ್ಲ, ನನ್ನ ಒಂದು ಜೀವನದ ಶೈಲಿ ಅಲ್ಲ, ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ. ಸ್ವಾಮಿ ನೀನು ಇದ್ದಿದ್ದರೆ ಇದು ನಡೀತಾ ಇರಲಿಲ್ಲ. ಇದು ಹೆಂಗೈತೆ ಅಂದ್ರೆ, ಮಾರ್ತಾ ಮತ್ತು ಮರಿಯಾಳು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿಗೆ ಗೊತ್ತಿಲ್ಲದೆ ನಡೆದೋಯ್ತು ಅಂತ. ಆರ್ ಯು ವಿತ್ ಮೀ? The death of Lazarus did not happen with the knowledge of God ಅಂತ ಮರಿಯಳು ಮತ್ತು ಮಾರ್ತಾ ಹೇಳ್ತಾರೆ. ಯಾರಿಗೆ? ಯೇಸು ಸ್ವಾಮಿಗೆ. If you were here, this would not have happened. You are not here, that's why this happened. ದೇವರು ಅವ್ರಿಗೆ ಹೇಳ್ತಾರೆ, ಎಲ್ಲ ನಡೆಯೋದು ನಮ್ಮ ಜೀವನದಲ್ಲಿ ದೇವರ ಚಿತ್ತ. ಯೇಸು ಮೋಶೆಯ ಒಂದು ಜೀವನವನ್ನು ತೆಗೆದುಕೊಂಡಾಗ ಆತನು ಸಾಯುವಂಥ ವಯಸ್ಸೇ ಇರಲಿಲ್ಲ.
34 ವಚನವನ್ನು ನಾವು ಓದಿದರೆ, ಧರ್ಮೋಪದೇಶ ಕಂಡ 34:7 ಓದಬೇಕಾದ್ರೆ, ಅವನು ಸಾಯುವಾಗ 120 ವಯಸ್ಸು, ಅವನ ಕಣ್ಣು ಚೆನ್ನಾಗಿತ್ತು, ಅವನ ದೇಹದ ಶಕ್ತಿ ಚೆನ್ನಾಗಿತ್ತು. ಆದರೆ ದೇವರು ಬೇರೆ ಥರ ನಿರ್ಧಾರ ಮಾಡಿದ್ರು. ಆಗಿನ ಕಾಲದಲ್ಲಿ ನೀವು ಆದಿಕಾಂಡದಲ್ಲಿ ಜೆನಿಸಸ್, ಎಕ್ಸಡಸ್, ಲಿವಿಟಿಕಸ್, ನಂಬರ್ಸ್, ಡ್ಯೂಟ್ರಾನಮಿ, ಜೋಶುವ, ಜಡ್ಜಸ್, ರೂತ್, ಫಸ್ಟ್ ಸ್ಯಾಮ್ಯುಯಲ್, ಸೆಕೆಂಡ್ ಸ್ಯಾಮ್ಯುಯಲ್ ಇದನ್ನೆಲ್ಲ ಫುಲ್ಲಾಗಿ ನೀವು ಓದೋದಾದರೆ ಜನರು 800, 700, 900 ವರ್ಷವರೆಗೂ ಬಾಳ್ತಾಯಿದ್ರು. ಆದರೆ ಮೋಶೆ 120 ವರ್ಷನೇ ಸತ್ತ. 120 years he died. ದೇವರ ಚಿತ್ತ ಮೋಶೆಯ ಜೀವನದಲ್ಲಿ ನೆರವೇರಿತು. It was the will of God that happened in the life of Moses. ದೇವರ ಚಿತ್ತ ನಿಮ್ಮ ಜೀವನದಲ್ಲಿ ನೆರವೇರಿದೆಯಾ? Is it your wish? Is it your will or is it God's will? ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಿದಾಗ ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ ದಿನನಿತ್ಯವೂ ಇರ್ತದೆ ಅಂತ ನಾವು ನೋಡ್ತೇವೆ. ಗ್ರೇಟ್ ಕಾಂಟ್ರವರ್ಸಿ ಅಂತಕ್ಕಂಥ ಪುಟದಲ್ಲಿ 6ನೇ ಚಾಪ್ಟರ್ ನೀವು ಓದೋದಾದರೆ ಹೇಳುತ್ತೆ, ಬೈಬಲ್ ಅಂಡ್ ಗಾಡ್ಸ್ ವಿಲ್ ಶುಡ್ ಬಿ ಅಕ್ಸೆಪ್ಟೆಡ್ ಫ್ರಮ್ ದ ಬೈಬಲ್ ಆಸ್ ಅನ್ ಇನ್ಫ್ಯಾಲಿಬಲ್ ರೆವಲೇಷನ್ ಅಂತ ಹೇಳುತ್ತೆ. ಸತ್ಯವೇದದಲ್ಲಿ ದೇವರ ಚಿತ್ತ ಎಷ್ಟು ಕ್ಲೀನಾಗಿ ಬರೆದಿದೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬತಕ್ಕಂಥ ರೀತಿಯಲ್ಲಿ ಬರೆದಿದೆ. ದೇವರು ಪುನಃ ಹೇಳ್ತಾನೆ ದಾವಿದನ ಮೂಲಕ, ಟೀಚ್ ಮೀ ಟು ರೀಡ್ ಯುವರ್ ವಿಲ್. ದಟ್ ಶುಡ್ ಬಿ ಅವರ್ ಪ್ರೇಯರ್. ನಮ್ಮ ಪ್ರಾರ್ಥನೆ, ದೇವರೇ ನಿನ್ನ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಶಕ್ತಿಯನ್ನು ಕೊಡು. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ನೆರವೇರಲಿ. ನಾಟ್ ಮೈ ವಿಲ್ ಬಟ್ ಯುವರ್ ವಿಲ್. ಇದನ್ನ ಸ್ವತಃ ಯೇಸು ಸ್ವಾಮಿ ಕೂಡ ಶಿಲುಬೆಯಲ್ಲಿ ಉಪಯೋಗಿಸ್ದ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆಯೇ, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಆಸೆಯನ್ನ ನಾವು ಮುಂದಿಟ್ಟು ಈ ಗುಡ್ ಲಕ್, ಬ್ಯಾಡ್ ಲಕ್ ಎಂಬತಕ್ಕಂಥ ಪದಗಳನ್ನು ನಾವು ಉಪಯೋಗಿಸ್ತೇವೆ. ನಮ್ಮನ್ನು ಕ್ಷಮಿಸು. ನಿನ್ನ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಲಿ ತಂದೆ. ನಮ್ಮ ಏರುಪೇರು, ನಮ್ಮ ಸವಾಲುಗಳನ್ನು, ನಾವು ಹೋಗೋದು ಬರೋದು ಎಲ್ಲ ನಿನ್ನ ಚಿತ್ತ ಎಂಬತಕ್ಕಂಥ ಅಂಶವನ್ನ ನಮಗೆ ಅರ್ಥ ಮಾಡಿಸಿದ್ದಕ್ಕಾಗಿ ಅನಂತ ಸ್ತೋತ್ರ. ಈ ಸಂದೇಶವು ನಾವು ಮರೆತು ಹೋಗದಂತೆ ದೇವರ ಚಿತ್ತ ಮಾತ್ರ ನಮ್ಮ ಜೀವನದಲ್ಲಿ ನೆರವೇರಲಿ ಎಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.